ನನ್ನ ನನ್ನ ಮಾರ್ಗದರ್ಶಕ ಗುರು ಬ್ರಹ್ಮಶ್ರೀ ಪ್ರೇಮ್ನಾಥ್ ಸಾರಿಗೆ ನನ್ನ ಕೋಟಿ ಕೋಟಿ ವಂದನೆಗಳು. ನನ್ನ ಜೊತೆ ಸೇರಿರುವ ಎಲ್ಲ ಧ್ಯಾನ ಮಿತ್ರರಿಗೆ ನನ್ನ ಕೋಟಿ ಕೋಟಿ ವಂದನೆಗಳು. ಅದ್ಭುತವಾದ 2 ತಾಸು ಧ್ಯಾನ ಮಾಡಿದ್ದೀರಿ. ಎಲ್ಲದಕ್ಕಿಂತ ಮುಖ್ಯ ಅಭ್ಯಾಸ ಇಲ್ಲದೆ ಸಾಧನೆ ಬರೋಲ್ಲ. ಸಾಧನೆ ಇಲ್ಲದೆ ಅನುಭವ ಬರಲ್ಲ. ಅನುಭವ ಇಲ್ಲದೆ ಜ್ಞಾನ ಬರಲ್ಲ. ನಿನ್ನ ಆತ್ಮದಲ್ಲಿ ಅಪಾರವಾದ ಜ್ಞಾನ ಅಡಗಿದೆ, ಆದರೆ ಅದರ ಅರಿವು ನಿನಗಿಲ್ಲ. ಯಾಕೆ? ನಿನ್ನಲ್ಲಿ ಅಭ್ಯಾಸ ಇಲ್ಲ. ಅಭ್ಯಾಸ ಅಂದ್ರೆ ಏನು? ಅಭ್ಯಾಸ ಅಂದ್ರೆ ಪ್ರಾಕ್ಟೀಸ್. ಅಭ್ಯಾಸ ಅಂದ್ರೆ ನಿರಂತರವಾಗಿ ಒಂದು ಕೆಲಸವನ್ನು ಮಾಡುವುದನ್ನು ಅಭ್ಯಾಸ ಅಂತಾರೆ. ಫಾರ್ ಎಕ್ಸಾಂಪಲ್, ಒಬ್ಬ ಅಥ್ಲೆಟಿಕ್ಸು ಅವನು ರನ್ನಿಂಗ್ನಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಇನ್ ಸೆಕೆಂಡ್ಸ್ ಡಿಫ್ರೆನ್ಸ್ ಇರುತ್ತೆ. ಫಸ್ಟು, ಸೆಕೆಂಡು, ಥರ್ಡು ನೋಡಿ, ಅವರು ಮೂವರ ಮಧ್ಯೆಯಲ್ಲಿ ಸೆಕೆಂಡ್ಸ್ ಅಷ್ಟು ಡಿಫ್ರೆನ್ಸ್ ಇರುತ್ತೆ. ಒಂದೊಂದು ಸಲ ಮಿಲಿ ಸೆಕೆಂಡ್ಸ್ ಅಷ್ಟು ಡಿಫ್ರೆನ್ಸ್ ಇರುತ್ತೆ. ಬಟ್ ದಟ್ ವಿಲ್ ಡಿಸೈಡ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್, ಥರ್ಡ್. ಅಷ್ಟು ಡಿಫ್ರೆನ್ಸ್ನಲ್ಲಿ ಗೆಲಿಬೇಕು ಅಂದರೆ ಅವನು ಏನು ಮಾಡ್ತಾನೆ? ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾನೆ, ಅಭ್ಯಾಸ ಮಾಡ್ತಾನೆ. ಆ ಅಭ್ಯಾಸ ಮಾಡ್ತಾ 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 ಅವನಿಗೆ ಆ ಅಭ್ಯಾಸ ಸಾಧನೆ ಆಗುತ್ತೆ. ಯಾವಾಗ ಆಗುತ್ತೆ ಸಾಧನೆ? ಅವನು ಏಷ್ಯನ್ ಗೇಮ್ಸ್ನಲ್ಲಿ ಗೋಲ್ಡ್ ಮೆಡಲ್ ತಗೊಂಡಾಗ ಅದು ಸಾಧನೆ ಆಗುತ್ತೆ. ಆ ಅಭ್ಯಾಸ ಸಾಧನೆಯಾಗಿ ಸಾಧನೆಯಿಂದ ಅನುಭವ ಅಂತ ಹೇಳಿದೆ. ಈ ಥರ ನಿರಂತರ ಅಭ್ಯಾಸ ಮಾಡಿ ಏಷ್ಯನ್ ಗೇಮ್ಸ್ನಲ್ಲಿ ಗೆದ್ದು ಬಹಳಷ್ಟು ಕಾಲ ಆದಮೇಲೆ ಅವರು ಇನ್ನೊಬ್ಬರಿಗೆ ಕೋಚ್ ಆಗ್ತಾರೆ. ಕೋಚ್ ಆಗಿ ಏನು ಮಾಡ್ತಾರೆ? ಅವರಲ್ಲಿರುವ ಆ ಅನುಭವದ ಜ್ಞಾನವನ್ನೆಲ್ಲ ಧಾರೆ ಎರಿತಾರೆ. ಯಾವ ರೀತಿ ಅಭ್ಯಾಸ ಮಾಡಬೇಕು, ಯಾವ ರೀತಿ ನಿನ್ನನ್ನು ನೀನು ಪಳಗಿಸ್ಕೋಬೇಕು, ನಿನ್ನಲ್ಲಿರೋ ಕೆಟ್ಟ ಗುಣವನ್ನು ಯಾವ ರೀತಿ ಬಿಟ್ಟುಬಿಡಬೇಕು, ಯಾವ ರೀತಿ ನಿನ್ನ ಆಹಾರ ಪದ್ಧತಿ ಇರಬೇಕು, ಯಾವ ರೀತಿ ನೀನು ನಿರಂತರವಾಗಿ ಅಭ್ಯಾಸ ಮಾಡಬೇಕು, ಯಾವುದೇ ಕಾರಣಕ್ಕೂ ಲೇಜಿನೆಸ್ ಮಧ್ಯದಲ್ಲಿ ಬರಬಾರದು. ಆ ಸೋಂಬೇರಿತನ ಮಧ್ಯದಲ್ಲಿ ಬಂದರೆ ಮನುಷ್ಯನ್ನ ಅದು ಬಹಳ ವೀಕ್ ಮಾಡಿಬಿಡುತ್ತೆ, ದುರ್ಬಲ ಮಾಡಿಬಿಡುತ್ತೆ. ಆ ಕಾರಣದಿಂದ ಈ ಅನುಭವ ಜ್ಞಾನ ಇರುವಂತ ಒಂದು ಕೋಚ್ ಅವನ ಸ್ಟೂಡೆಂಟ್ಗೆ ನಿರಂತರವಾಗಿ ಅವನ ಅನುಭವ ಜ್ಞಾನವನ್ನು ಧಾರೆ ಎರಿತಾರೆ. ಇಲ್ಲಿ ನೋಡಿ, ಗಮನಿಸಿ. ಅಭ್ಯಾಸದಿಂದ ಸಾಧನ, ಸಾಧನೆಯಿಂದ ಅನುಭವ, ಅನುಭವದಿಂದ ಆ ಅನುಭವ ಜ್ಞಾನ ತಗೊಂಡು ನಾವೇನ್ ಮಾಡಬೇಕು? ಆ ಅನುಭವ ಜ್ಞಾನದಿಂದ ನಮ್ಮ ಅಂತರಾಳದಲ್ಲಿ ಅಡಗಿರುವ ಆತ್ಮಜ್ಞಾನವನ್ನು ಹೊರತೆಗಿಬೇಕು. ಯಾವ ರೀತಿ? ನಿರಂತರ ಅಭ್ಯಾಸ ಮಾಡೋದೊಂದೇ ಅಲ್ಲ, ಆ ಅಭ್ಯಾಸದ ಜೊತೆಗೆ ಧ್ಯಾನಸ್ಥರಾಗಬೇಕು. ಧ್ಯಾನಸ್ಥರಾಗಿ ನನ್ನೊಳಗೆ ನಾನು ಪ್ರಯಾಣ ಮಾಡಿ ನನ್ನ ಅಂತರಾತ್ಮದ ಜೊತೆಗೆ ಒಂದಾಗಿ ಅಂತರಾತ್ಮದಲ್ಲಿ ಅಡಗಿರುವ ಆ ಜ್ಞಾನವನ್ನು ಹೊರಗಡೆ ತಗೊಂಡ್ಬರ್ಬೇಕು. ಆ ಜ್ಞಾನದಿಂದ ನಾನು ಅಭ್ಯಾಸ
ಅಭ್ಯಾಸವನ್ನು ಮತ್ತೆ ತಿರುಗಿ ಮಾಡಿದಾಗ ನನ್ನ ಅಭ್ಯಾಸ ಮತ್ತು ಸಾಧನೆಯಲ್ಲಿ ಬಹಳಷ್ಟು ಬದಲಾವಣೆ ಆಗಿರುತ್ತೆ. ಯಾಕೆ ಅಂದರೆ ಅದರ ಜೊತೆಗೆ ಅನುಭವ ಜ್ಞಾನ, ಆತ್ಮಜ್ಞಾನ ಎರಡೂ ಸೇರಿದಾವೆ. ಆತ್ಮಜ್ಞಾನ ಪ್ರತಿಯೊಬ್ಬರಲ್ಲಿರುತ್ತೆ. ಪ್ರತಿಯೊಂದು ಆತ್ಮ ತನ್ನ ಹುಟ್ಟು ಈ ಭೂಮಿಯಲ್ಲಿ ನಿರ್ಧರಿಸಿದಾಗ ಆ ಆತ್ಮದಲ್ಲಿ ಅಪಾರವಾದ ಜ್ಞಾನ ಇರುತ್ತೆ. ಯಾಕೆಂದ್ರೆ ಆ ಆತ್ಮ ಪರಮಾತ್ಮನ ಒಂದು ಅಂಶ, ವಿಶ್ವಾತ್ಮನ ಒಂದು ಅಂಶ. ಆ ಅಂಶದಲ್ಲಿ ಪ್ರತಿಯೊಂದು ತುಂಬಿರುತ್ತೆ. ಆದ್ರೆ ಅದನ್ನ ಬಳಸ್ಕೋಬೇಕು ಅಂದ್ರೆ, ಅದನ್ನ ಮೇಲ್ಗಡೆ ತರಬೇಕು ಅಂದ್ರೆ, ಅದನ್ನ ಅಭ್ಯಾಸಕ್ಕೆ ತರಬೇಕು ಅಂದ್ರೆ, ಅದನ್ನ ಅನುಭವ ಜ್ಞಾನದ ಜೊತೆಗೆ ಹೊಂದಾಣಿಕೆ ಮಾಡಿ ನಮ್ಮ ಜೀವನದಲ್ಲಿ ತರಬೇಕು ಅಂದ್ರೆ ಮತ್ತೆ ಅಭ್ಯಾಸ, ಸಾಧನೆ. ಆ ಅಭ್ಯಾಸ ಸಾಧನೆ ಜೊತೆಗೆ ಒಂದು ರನ್ನಿಂಗ್ ರೇಸ್ ಮಾಡೋನು ರನ್ನಿಂಗ್ ರೇಸ್ ಅಭ್ಯಾಸ ಮಾಡ್ತಾ ಧ್ಯಾನ ಮಾಡಿದಾಗ ಅವನಿಗೆ ಅಭ್ಯಾಸ, ಸಾಧನೆ, ಅನುಭವ ಮತ್ತು ಆತ್ಮಜ್ಞಾನದ ಅರಿವಾಗುತ್ತೆ. ಆ ಆತ್ಮಜ್ಞಾನದ ಅರಿವಿನಿಂದ, ಅನುಭವ ಜ್ಞಾನದಿಂದ, ಹೊಂದಾಣಿಕೆಯಿಂದ ನಿರಂತರ ಸಾಧನೆ ಮಾಡುತ್ತಾ, ಅಭ್ಯಾಸ ಮಾಡುತ್ತಾ ಅವನು ಆತ್ಮಾನಂದವನ್ನು ಪಡಿತಾನೆ. ಈಗ ನಮ್ಮ ಗುರುಗಳದೇ ತಗೋಣ ನಾವು ಉದಾಹರಣೆಗೆ. ನಮ್ಮ ಗುರುಗಳು ಅವರು ಧ್ಯಾನವನ್ನು ಕಲಿತಾಗ, ಅವರು ಎನ್ಲೈಟನ್ಮೆಂಟ್ ಆದಾಗ ಕೆಲವೇ ಸಾವಿರ ಜನದಲ್ಲಿ ಧ್ಯಾನ ಎಂಬುದಿತ್ತು. ಇನ್ ಥೌಸಂಡ್ಸ್. ಅವರು ಸಂಕಲ್ಪ ಪಟ್ಟರು, ಇಡೀ ವಿಶ್ವ ಧ್ಯಾನಮಯವಾಗಬೇಕು, ಇಡೀ ವಿಶ್ವ ಶಾಕಾಹಾರಿ ಆಗಬೇಕು, ಇಡೀ ವಿಶ್ವವೆಲ್ಲ ಪಿರಮಿಡ್ಗಳಿಂದ ತುಂಬಬೇಕು ಅಂತೇಳಿ ಸಂಕಲ್ಪ ಪಟ್ಟು 30 ವರ್ಷ ನಿರಂತರ ಅಭ್ಯಾಸ ಮತ್ತು ಸಾಧನೆಯಲ್ಲಿ ಮುಳುಗಿದ್ರು. ಏನು ಅಭ್ಯಾಸ ಮಾಡಿದ್ರು? ಧ್ಯಾನ ಹೇಳ್ಕೊಡುವುದನ್ನು ಅಭ್ಯಾಸ ಮಾಡ್ತಾ ಹೋದ್ರು. ಏನ್ ಸಾಧನೆ ಮಾಡಿದ್ರು? ಪ್ರಚಾರ ಮಾಡೋದನ್ನ ಸಾಧನೆ ಮಾಡಿದ್ರು. ಧ್ಯಾನ ಹೇಳ್ಕೊಡುವ ಅಭ್ಯಾಸದಿಂದ ಪ್ರಚಾರ ಅನ್ನೋ ಸಾಧನೆಯಿಂದ ಹೊರಬಂದ ಅನುಭವ ಯಾವುದು ಅಂದ್ರೆ, ಕೋಟ್ಯಾನುಗಟ್ಲೆ ನಾನಾಗಿರ್ಬೋದು, ನಮ್ಮ ವಿನಯ್ ಸಾರ್ ಆಗಿರ್ಬೋದು, ನಮ್ಮ ಅನಿತಾ ಮೇಡಮ್ ಆಗಿರ್ಬೋದು, ಇಲ್ಲ ನ್ಯೂಟನ್ ಸಾರ್ ಆಗಿರ್ಬೋದು, ಲಕ್ಷ್ಮಿ ಮೇಡಮ್ ಆಗಿರ್ಬೋದು, ಕೋಟ್ಯಾನು ಜನ ಅನುಭವ ಜ್ಞಾನವಾಗಿ ಪತ್ರಿ ಸಾರಿಂದ ಹೊರಬಿದ್ರು. ಇಲ್ಲಿ ಆತ್ಮಜ್ಞಾನ ನಾವೇನ್ ಕಲ್ತ್ಕೊಂಡ್ವಿ? ಆತ್ಮಜ್ಞಾನ ಈಗ ನಡೀತಿರುವ ಪ್ರತಿ ಒಂದು ಆನ್ಲೈನ್ ಸೆಷನ್ ಅಲ್ಲಿ ಕ್ಲಾಸಸ್ ಏನ್ ಬರ್ತಾ ಇದೆ ಅದೆಲ್ಲವೂ PMC ಚಾನಲ್ ಅಲ್ಲಿ ಏನ್ ಬರ್ತಾ ಇದೆ ಎಲ್ಲವೂ ಆತ್ಮಜ್ಞಾನದ ಪ್ರತೀಕ. ಇದರಿಂದ ಏನಾಗ್ತಾ ಇದೆ? ವಿನಯ್ ಸರಿಗೆ ಯಾಕೆ ಎಷ್ಟು ಬೆಳಿಗ್ಗೆ ಎದ್ದು ಕುತ್ಕೋಬೇಕಂತಿರುತ್ತೆ? ಆರಾಮಾಗಿ ನಿದ್ದೆ ಮಾಡ್ಬೋದಲ್ಲ. ಯಾಕೆ ಅವ್ರು 4 ಗಂಟೆಗೆ ಎದ್ದು ಲಿಂಕ್ ಮಾಡಿ ಧ್ಯಾನ ಆದ್ಮೇಲೆ ಮಾಸ್ಟರ್ಸ್ನ ಇನ್ವೈಟ್ ಮಾಡಿ ಯಾಕೆ ಕೂಡ್ತಾರೆ ನಮ್ಮ ಜೊತೆಗೆ? ದಿನಾನು ಯಾಕೆ ಕೂಡ್ತಾರೆ? ಇದರಲ್ಲಿ ಏನೋ ಒಂದು ರೀಸನ್ ಇರುತ್ತಲ್ಲ. ಆ ಮಾಡುವ ಕೆಲಸ ಅವರಲ್ಲಿ ತೃಪ್ತಿ ತಂದುಕೊಡ್ತಾ ಇದೆ, ಅವರಲ್ಲಿ ಆನಂದ ತುಂಬ್ತಾ ಇದೆ. ಒಂದು ದಿವಸ ಅಲ್ಲ, ಪ್ರತಿ ದಿವಸ ನಾನು ಇದೇ ರೀತಿ ಮಾಡಬೇಕು. ಆ ಕಾರಣದಿಂದ ಬರ್ತಾ ಇದ್ದಾರೆ ಅವರು. ಅವ್ರಿಗೆ ಯಾರು ಸ್ಯಾಲ್ರಿ ಕೊಡ್ತಾ ಇಲ್ಲಲ್ಲ, ಅವ್ರಿಗೆ ಯಾರಿಗೂ ಇಷ್ಟು ಸೆಷನ್ ಮಾಡಿದ್ರೆ ನಿಮಗೆ ಇಷ್ಟು ಅಮೌಂಟ್ ಕೊಡ್ತೀವಿ ಅಂತೇಳಿ ಯಾರು ಆಫರ್ ಮಾಡಿಲ್ಲಲ್ಲ. ಆ ಥರ ಆಫರ್ ಮಾಡಿದ್ರೆ ಏನೋ ನೆಗ್ಲಿಜೆನ್ಸ್ ಇರ್ತಿತ್ತೇನೋ, ಆದರೆ
ನಿಸ್ವಾರ್ಥವಾಗಿ ಮಾಡಬೇಕಾದ್ರೆ ಮಾತ್ರ ನೆಗ್ಲಿಜೆನ್ಸಿ ಅನ್ನೋದಿರೋಲ್ಲ. ಆನಂದದಿಂದ, ಆತ್ಮತೃಪ್ತಿಯಿಂದ ಆ ಮನುಷ್ಯ ಮುಂದೆ ಬರ್ತಾನೆ. ಅದಕ್ಕೆ ಹೇಳೋದು ಅಭ್ಯಾಸ, ಸಾಧನೆ, ಅನುಭವ ಮತ್ತು ಆತ್ಮಜ್ಞಾನ. ಈ 4ರಿಂದ ಹೊರಹೊಮ್ಮೋದೆ ಆತ್ಮಾನಂದ. ನಾವೆಲ್ಲರೂ ನಿರಂತರ ಅಭ್ಯಾಸ ಮಾಡ್ತಾ ಇದ್ದೀವಿ, ಆದರೆ ಸಾಧನೆಗೆ ಒಳಗಾಗ್ತಾ ಇಲ್ಲ. ನಾವು 15 ನಿಮಿಷ, 20 ನಿಮಿಷ, ಅರ್ಧ ಗಂಟೆಗೆ ನಮ್ಮನ್ನು ನಾವು ಸೀಮಿತಗೊಳಿಸ್ತಾ ಇದ್ದೀವಿ. ಡೋಂಟ್ ಲಿಮಿಟೈಸ್ ಯುವರ್ ಸೆಲ್ಫ್. ಲಕ್ಷ್ಮಣ ಸೀತೆಯ ಕುಟೀರಕ್ಕೆ ಲಕ್ಷ್ಮಣ ರೇಖೆ ಹಾಕಿದ್ದು ದುಷ್ಟಶಕ್ತಿಗಳು ಒಳಗಡೆ ಬರಬಾರ್ದು ಅಂತ. ಆದ್ರೆ ನೀವು ಹಾಕ್ತಿರುವ ಈ ರೇಖೆ ನಿಮ್ಮನ್ನು ಆತ್ಮಜ್ಞಾನಿಯನ್ನಾಗಿ ಪರಿವರ್ತನೆ ಆಗಲು ತಡೀತಾ ಇದೆ. ನೀವು ಹಾಕಿರುವ ಆ ರೇಖೆಯನ್ನು ಅಳಿಸ್ಬಿಡಿ. ಅದನ್ನು ದಾಟಿ ಹೊರಗಡೆ ಬರ್ರಿ. ಆ ರೇಖೆ ದಾಟಿದಾಗೂ ಕೆಲವೊಮ್ಮೆ ಒಳ್ಳೆಯದೇ ಆಗುತ್ತಂತೆ. ರಾಮಾಯಣದಲ್ಲಿನೂ ಸೀತೆ ರೇಖೆ ದಾಟಿದಕ್ಕೆ ರಾವಣನ ಸಂಹಾರ ಆಯ್ತಂತೆ. ಅದೇ ರೀತಿ ಆ ಲಿಮಿಟೇಷನ್ ಅನ್ನು, ಬೌಂಡ್ರಿಯನ್ನು ನೀವು ದಾಟಿ ಬಂದಾಗ ನಿಮ್ಮಲ್ಲಿರುವ ಆ ರಾವಣನು ಸಂಹಾರ ಆಗುತ್ತೆ, ರಾಮರಾಜ್ಯ ಸೃಷ್ಟಿಯಾಗುತ್ತೆ. ಆತ್ಮಜ್ಞಾನದಿಂದ ಆಂಜನೇಯ ಆಗಿ ಜೀವಿಸ್ತೀರಿ. ಅದಕ್ಕೆ ಅಭ್ಯಾಸಕ್ಕೆ ನಿಮ್ಮನ್ನು ನೀವು ಬೌಂಡ್ರಿ ಲೈನ್ ಹಾಕ್ಕೊಂಡು ನಿಂತ್ಕೋಬೇಡಿ. ಸಾಧನೆಯ ಒಂದು ಹಾದಿಯಲ್ಲಿ ಬರ್ರಿ. ದಿನಕ್ಕೆ 3 ತಾಸು ಧ್ಯಾನ, 1 ತಾಸು ಧ್ಯಾನ ಅನುಭವ ಹಂಚ್ಕೊಳ್ಳೋದಕ್ಕೆ ಸಮಯ ಕೊಡ್ರಿ. ಸಜ್ಜನ ಸಾಂಗತ್ಯ ಮಾಡಿ. 1 ತಾಸು ಸ್ವಾಧ್ಯಾಯ ಮಾಡಿ. ಸ್ವಾಧ್ಯಾಯ ಈ 3 ತಾಸಲ್ಲಿ ಆದ್ರೂ ಬರ್ಬೋದು, ಇಲ್ಲಾದ್ರೆ ಬುಕ್ಗಳು ಮಾತ್ರ ಓದಬೇಕು. ಮಹನೀಯರು ಅವರ ಸಂಪೂರ್ಣ ಜೀವನದ ಆತ್ಮಜ್ಞಾನವನ್ನು ಆ ಪುಸ್ತಕ ಮುಖಾಂತರ ನಮಗೆ ಕೊಡ್ತಾರೆ. ಅಂತ 1.5 ಲಕ್ಷ ಬುಕ್ಕ ಓದಿದ ಮಹಾನ್ ವ್ಯಕ್ತಿ ನಮ್ಮ ಗುರು. ಅಂತಹ ಗುರು ಇಂದ ನಾವು ಧ್ಯಾನ ಕಲ್ತಿದೀವಿ ಅಂದ್ರೆ ಅಟ್ಲೀಸ್ಟ್ 100 ಬುಕ್ ಆದ್ರೂ ಓದ್ಬೇಕಲ್ರಿ. ಈ ವಿಷಯದಲ್ಲಿ ನಾನು ಹಿಂದೆ ಉಳಿದಿದ್ದೇನೆ. ನಾನು ಇಲ್ಲಿವರೆಗೆ ಓದಿದ್ದು, ಸಂಪೂರ್ಣವಾಗಿ ಬುಕ್ ಓದಿದ್ದು ಒಂದೇ ಬುಕ್ಕ. ಇನ್ನ 2 ಪಕ್ಕಕ್ಕೆ ಇಡಬೇಕು. ಎಲ್ಲರೂ ಅನ್ಕೊಂತಿರ್ಬೋದು, ಸಾರ್ ಓದಿದ್ದು ಒಂದೇ ಬುಕ್ಕ, ಎಲ್ಲರಿಗೆ ಓದಂತೇಳಿ ಹೇಳ್ತಾ ಇದ್ದಾರೆ ಅಂತ. ನಾನು ಮಾಡಿದ ತಪ್ಪು ನೀವು ಮಾಡಬಾರ್ದು. ನನ್ನ ಉದ್ದೇಶ ಅದು. ನಾನು ಧ್ಯಾನದ ಕಡೆ ಒತ್ತು ಜಾಸ್ತಿ ಕೊಟ್ಟೆ, ಅನುಭವ ಕಡೆ ಜಾಸ್ತಿ ಒತ್ತು ಕೊಟ್ಟೆ, ಸಾಧನೆ ಕಡೆ ಜಾಸ್ತಿ ಒತ್ತು ಕೊಟ್ಟೆ. ಆದರೆ ಪುಸ್ತಕ ಓದೋದ್ರಲ್ಲಿ ಆಸಕ್ತಿ ತೋರಿಸ್ಲಿಲ್ಲ. ಆ ಪುಸ್ತಕದಿಂದ ಹೊಂದಿರುವ ಜ್ಞಾನವನ್ನು ನಾನು ನನ್ನ ಹೆಂಡತಿಯಾದ ಮೀನನ ಜೊತೆಗೆ ಹಂಚಿಕೊಂಡಾಗ ಪಡ್ಕೊಳ್ತಿದ್ದೆ. ಅವರು ಪುಸ್ತಕ ಓದುವ ಅಭಿರುಚಿ ಬಹಳ ಅವರಿಗೆ ಒಂದು ಯಾವುದಾದ್ರೂ ಹೊಸ ಸ್ಪಿರಿಚುವಲ್ ಬುಕ್ಕು ಕಂಡ್ರೆ, ಒಂದು ಹೆಣ್ಣಿಗೆ ಚಂದದ ಸೀರೆ ಕಂಡ್ರೆ ಎಷ್ಟು ತೃಪ್ತಿ ಇರುತ್ತೋ ಅದರ 1,00,000 ಪಟ್ಟು ಆ ಬುಕ್ಕು ಅವ್ರ ಕೈಗೆ ಸಿಕ್ಕಾಗ ತೃಪ್ತಿ ಇರುತ್ತೆ.
ಏನೋ ಒಂಥರ ಆನಂದ. ಅವ್ರ ಕೈಗೆ ಯಾರಾದರೂ ಒಂದು ಸ್ಪಿರಿಚುವಲ್ ಬುಕ್ ಕೊಟ್ಟಾಗ ಅವರಲ್ಲಿ ಒಂದು ಆತ್ಮಾನಂದ. ಇದು ಯಾವಾಗ ಓದ್ತೀನೋ ನಾನು, ಯಾವಾಗ ಶುರು ಮಾಡ್ತೀನಿ ಬುಕ್ಕ. ಆದ್ಮೇಲೆ ಆ ಶುರು ಮಾಡಿದ ನಂತರ, ಓದಿದ ನಂತರ ಅವ್ರು ಸುಮ್ಮನೆ ಕೊಡಲ್ಲ, ನನ್ನ ಕರೀತಾರೆ, ಇಲ್ಲಿ ಬರ್ರಿ, ಈ ಆಥರ್ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಈ ಜ್ಞಾನಿ, ಈ ಆಧ್ಯಾತ್ಮಿಕ ಜ್ಞಾನಿ ಎಷ್ಟು ಚೆನ್ನಾಗಿ ಅವರ ಜೀವನದಲ್ಲಿ ಅನುಭವ ಪಟ್ಟಿದ್ದಾರೆ ಅಂತೇಳಿ ನನ್ನ ಜೊತೆಗೆ ಸಜ್ಜನ ಸಾಂಗತ್ಯ ಮಾಡ್ತಾರೆ. ಅವರು ನನಗೆ ಅದೇ ಒಂದು ವರ. ಓದಿದ್ದು ಒಂದು ಬುಕ್ಕು, ನನಗೆ ಸಿಕ್ಕಿದ ಜ್ಞಾನ ಒಂದು ಮಾಸ್ಟರ್ಸಿಂದ ಮತ್ತು ನನ್ನ ಹೆಂಡತಿ ಮೀನಾಯಿಂದ. ನಾನು ಯಾವತ್ತೂ ಕೃತಜ್ಞತನಾಗಿರ್ತೀನಿ ಆ ಮಾಸ್ಟರ್ಸಿಗೆ, ನನ್ನ ಗುರು ಪತ್ರಿ ಸರ್ಗೆ ಮತ್ತು ನನ್ನ ಹೆಂಡತಿ ಮೀನಾಗೆ ಮತ್ತು ನನ್ನ ತಂದೆ ತಾಯಿಯರಿಗೆ. ಭೂಲೋಕದಲ್ಲಿ ಹುಟ್ಟುವ, ಆ ಹುಟ್ಟಿಗೆ ಸಹಾಯಕವಾಗಿರುವ ತಂದೆ ತಾಯಿಯರು ಬಹಳ ಮಹನೀಯರು. ತಂದೆ ತಾಯಿಯ ಮನಸ್ಸನ್ನು ಯಾರು ನೋಯಿಸಬಾರ್ದು. ಅವರಿಗೆ ಸಂತೋಷ ಕೊಡಲಿಲ್ಲದ್ರೆ ಎಷ್ಟೋಯ್ತು, ನೀವು ದುಃಖ ಮಾತ್ರ ಕೊಡಬೇಡಿ. ಆದರೆ ತಂದೆ ತಾಯಿಯರನ್ನು ಯಾರು ಆದರದಿಂದ ನೋಡ್ತಾರೋ, ತಂದೆ ತಾಯಿಯರನ್ನು ಯಾರು ಪ್ರೀತಿಸ್ತಾರೋ, ಅವರು ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿ ಜೀವಿಸ್ತಾರೆ, ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಯಾಗಿ ಪರಿವರ್ತನೆ ಆಗ್ತಾರೆ. ಅದಕ್ಕೆ ಮಾಸ್ಟರ್ಸ್, ನಾನು ಅಭ್ಯಾಸ, ಸಾಧನೆ, ಅನುಭವ ಮತ್ತು ಆತ್ಮಜ್ಞಾನಕ್ಕೆ ಒತ್ತು ಕೊಡುವಂತ ವ್ಯಕ್ತಿ. ಪತ್ರಿ ಸರ್ ಯಾವಾಗೂ ಒಂದ್ಸಲ ಹೇಳ್ತಾ ಇದ್ರು, ನನಗೆ ಇವತ್ತಿಗೂ ನಾನು ಧ್ಯಾನ ಕೂತ್ಕೊಂಡಾಗ ಆ ಪದ ನೆನಪು ಬರುತ್ತೆ. जब तुम ध्यान करते हो, जब तुम बैठते हो, उठने की बात सोचना मत, बैठो 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 ಅಂತ ಒಂದು 100 ಸಲ ಹೇಳಿದ್ರು. ಅಂದರೆ ನೀವು ಯಾವಾಗ ಧ್ಯಾನಕ್ಕೆ ಕೂಡ್ತಿರೋ, ಎದ್ದೋಳೋ ವಿಷಯವನ್ನ ಬಗ್ಗೆ ಗಮನಿಸಬೇಡ್ರಿ, ಕುತ್ಕೊಳ್ಳೋ ವಿಷಯದಲ್ಲಿ ಗಮನಿಸ್ರಿ. ಎಷ್ಟು ಸಾಧ್ಯ ಅಷ್ಟು ಕುತ್ಕೊಳ್ಳಿ. ಆ ಕುತ್ಕೊಳ್ಳಿ ಅನ್ನೋ ಪದ ಒಂದು 100 ಸಲ ರಿಪೀಟ್ ಮಾಡಿದ್ರೆ ಸಾಧ್ಯ. ಅದರ ಅರ್ಥ ಏನು? ನಿರಂತರ ಅಭ್ಯಾಸ ಈ ದೇಹಕ್ಕೆ ಕಲಿಸಿದಾಗ ಅದೇ ಸಾಧನೆ, ಸಾಧನೆಯಾದಾಗ ಅನುಭವ. ಈ ಸಾಧನೆ ಮತ್ತು ಅನುಭವದಲ್ಲಿ ಇನ್ನೊಂದು ಅಡಗಿದೆ. ಸಾಧನೆಯಿಂದ ಅನುಭವಕ್ಕೆ ಹೋಗುವಾಗ ಒಂದು ಮಧ್ಯದಲ್ಲಿ ಒಂದು ಶಾರ್ಟ್ಕಟ್ ಇದೆ. ಈ ಶಾರ್ಟ್ಕಟ್ಟಿನ ಹೆಸರೇನಂದ್ರೆ ಅನಿವೇಶನ, ಎಕ್ಸ್ಪೆರಿಮೆಂಟ್. ಸಾಧನೆ ಆಗ್ತಾ ಇದೆ, ಅನುಭವ ಜ್ಞಾನ ಇನ್ನೊಬ್ಬರಿಂದ ಬಂದಿದೆ. ಈ ಅನುಭವ ಜ್ಞಾನ, ಸಾರಿ ಮಾಸ್ಟರ್ಸ್, ಈ ಅನುಭವ ಜ್ಞಾನದಿಂದ ಆತ್ಮಜ್ಞಾನಕ್ಕೆ ಹೋಗುವಲ್ಲಿ ಒಂದು ದಾರಿ ಅಂದ್ರೆ ದಟ್ ಈಸ್ ಎಕ್ಸ್ಪೆರಿಮೆಂಟ್, ದಟ್ ಈಸ್ ಅನಿವೇಶನ. ಅನುಭವ ಜ್ಞಾನ ಬೇರೆಯವರಿಂದ ಮತ್ತು ನಿನ್ನ ಸಾಧನೆಯಿಂದ ಪಡ್ಕೊಳ್ಳಿರ್ತೀವಿ. ಅದನ್ನ ಪ್ರೂವ್ ಮಾಡೋದು ಹೇಗೆ? ಅದನ್ನ ಖಾತ್ರಿಪಡಿಸ್ಕೊಳ್ಳೋದು ಹೇಗೆ? ಯು ಹ್ಯಾವ್ ಟು ಎಕ್ಸ್ಪೆರಿಮೆಂಟ್. ಎಕ್ಸ್ಪೆರಿಮೆಂಟ್ ಮಾಡಿದಾಗ ನೆಕ್ಸ್ಟ್ ಲೆವೆಲ್ಲೇ ನೀವು ಆತ್ಮದ ಜೊತೆಗೆ ಒಂದಾಗುತ್ತೀರಿ.
ನ್ಯೂಟನ್ ಸರ್ ಎಷ್ಟು ಚೆಂದಾಗಿ ಹೇಳ್ತಾರೆ. ನಾನು ಒಂದು ಬುಕ್ನಲ್ಲಿ ಪಾಸ್ಟ್ ಲೈಫ್ ರಿಗ್ರೆಷನ್ ಬಗ್ಗೆ ಓದಿದ್ದೆ. ಹಿಂದಿನ ಜನ್ಮದ ಎಲ್ಲವನ್ನು ನಾವು ನೋಡ್ಕೋಬಹುದು. ಹಿಂದೆ ಬಹಳ ಜನ್ಮವನ್ನು ತಗೊಂಡಿದ್ದೀವಿ, ಅದನ್ನ ನಾವು ಆ ಜನ್ಮಕ್ಕೆ ಹೋಗಿ ಆ ಜ್ಞಾನವನ್ನು ತಗೋಬಹುದು ಅಂತೇಳಿ ಗೊತ್ತಾದ ನಂತರ ಮೊದಲೇ ಬಾರಿ ಅವರು ಪ್ರಯೋಗ ಮಾಡಿದ್ದು ಅವರ ಅಜ್ಜಿಯ ಮೇಲೆ. ಅವರ ಅಜ್ಜಿಯನ್ನು ಕೂಡಿಸಿ ಅವರನ್ನ ಪಾಸ್ಟ್ ಲೈಫ್ ರಿಗ್ರೆಷನ್ಗೆ ಕರ್ಕೊಂಡು ಹೋದಾಗ ಅವರು ಅವರಾದ ಒಂದು ಹಿಂದಿನ ಜನ್ಮದಲ್ಲಿ ಒಂದು ಹೆಣ್ಣಿನ ಜನ್ಮ ತಗೊಂಡು ಅವರು ಒಂದು 40-45 ಆ ವಯಸ್ಸಲ್ಲಿ, ಸುಮಾರು 45-50 ವಯಸ್ಸಲ್ಲಿ ಅವರು ಹೊಲದಲ್ಲಿ ಅಡ್ಡಾಡಬೇಕಾರ ಒಂದು ಹಾವು ಕಚ್ಚಿ ಅವರು ತೀರ್ಕೊಂಡಿರ್ತಾರೆ. ಅವರು ಬಾಡಿ ವೆಕೆಟ್ ಮಾಡಿರ್ತಾರೆ. ಅದಕ್ಕೆ ಈ ಜನ್ಮದಲ್ಲಿ ಅವರ ಅಜ್ಜಿಗೆ ಹಾವಂದ್ರೆ ಅಷ್ಟು ಭಯ. ಇವರೆಲ್ಲ ಅವ್ರ ಅಜ್ಜಿನ ಕಾಡಿಸ್ತಾ ಇದ್ರಂತೆ. ಹಾವು ಬಂತು ಅಂತ ತಕ್ಷಣ ಅವ್ರ ಅಜ್ಜಿ ಇಲ್ಲಿದ್ದೆಲ್ಲ ಕಿತ್ತರ್ಕೊಂಡು ಓಡೋಗ್ತಿದ್ರಂತೆ. ಆದರೆ ಆ ಒಂದು ಪಾಸ್ಟ್ ಲೈಫ್ ರಿಗ್ರೆಷನ್ ಆದ ನಂತರ ಆ ಅಜ್ಜಿಗೆ ಹಾವಿನ ಭಯ ಹೊರಟೋಯ್ತು, ಸಂಪೂರ್ಣವಾಗಿ ಹೊರಟೋಯ್ತು. ಅದೇ ರೀತಿ ಸಾಕಷ್ಟು ಜನಕ್ಕೆ ಅವರು ಪಾಸ್ಟ್ ಲೈಫ್ ರಿಗ್ರೆಷನ್ ಮಾಡಿದ್ದಾರೆ. ಇನ್ನೊಂದು ವ್ಯಕ್ತಿಗೆ ಪಾಸ್ಟ್ ಲೈಫ್ ರಿಗ್ರೆಷನ್ ಮಾಡಬೇಕಾದ್ರೆ ಅವನು ರಷ್ಯನ್ ಭಾಷೆ ಹೇಳಕ್ ಶುರು ಮಾಡಿದ್ನಂತೆ. ಅವನ ಹಿಂದಿನ ಜನ್ಮದಲ್ಲಿ ಒಂದು ಪೈಲಟ್ ಆಗಿದ್ನಂತೆ. ಅವನು ಪೈಲಟ್ ಆಗಿ 1951 ಆ ಪೈಲಟ್ ಹೋಗಿ ಒಂದು ಬಿಲ್ಡಿಂಗಿಗೆ ಕ್ರಾಶ್ ಆಗಿ ಅಲ್ಲಿ ಆ ಪ್ಲೇನಲ್ಲಿರುವ ಎಲ್ಲ 52 ಪ್ಯಾಸೆಂಜರ್, ಆ ಪೈಲಟ್ ಸಮೇತ ಎಲ್ಲರೂ ಆಕ್ಸಿಡೆಂಟ್ಗೆ ಗುರಿಯಾಗಿ ಮರಣ ಹೊಂದಿದ್ರಂತೆ. ಅದನ್ನ ಖಾತ್ರಿ ಮಾಡೋದಕ್ಕೆ ಇವರು DC-06 ಫ್ಲೈಟ್ ನಂಬರ್ ಅವರು ಪೈಲಟ್ ಹೇಳಿದಾಗ ಅದನ್ನ ಇವರು ಎನ್ಕ್ವೈರಿ ಮಾಡಿದಾಗ ಅದು ನಿಜವಾದ ನಡೆದ ಘಟನೆ ಅಂತ ಗೊತ್ತಾಯಿತು. 1951 ಆ ಘಟನೆ ನಡೆದಿದೆ ಅಂತ ಗೊತ್ತಾಯಿತು. ಈ ರೀತಿ ಅವರು ಎಕ್ಸ್ಪೆರಿಮೆಂಟ್ ಮಾಡಿ ಆತ್ಮದ ಜ್ಞಾನ ಜೊತೆಗೆ, ಅಂದ್ರೆ ನಮ್ಮ ಹಿಂದಿನ ಜನ್ಮದ ಎಲ್ಲಾ ರಹಸ್ಯಗಳು, ಹಿಂದಿನ ಜನ್ಮದ ಟ್ರಾಮಾಗಳು, ಅದರಿಂದ ಜ್ಞಾನ ತಗೊಳ್ಳೋದಕ್ಕೆ, ರಿಲೀಸ್ ಆಗೋದಕ್ಕೆ ಎಲ್ಲದಕ್ಕೂ ಈ ಪಾಸ್ಟ್ ಲೈಫ್ ರಿಗ್ರೆಷನ್ನ ಬಳಸ್ತಾ ಬಂದರು. ಇಲ್ಲಿ ಬಹಳ ಮುಖ್ಯ, ಇಲ್ಲಿ ಅಭ್ಯಾಸದಿಂದ ಸಾಧನೆ, ಸಾಧನೆಯಿಂದ ಅನುಭವ, ಅನುಭವದಿಂದ ನಾವು ಮುಂದೆ ಹೋಗಬೇಕಾಗಿದ್ದು ಅನಿವೇಶನ, ಅನಿವೇಶನದಿಂದ ಆತ್ಮಜ್ಞಾನ, ಆತ್ಮಜ್ಞಾನದಿಂದ ಆತ್ಮಾನಂದ. ನೀವು PSSM ಮೂವ್ಮೆಂಟ್ನಲ್ಲಿ ಬಂದಿದ್ದೀರಿ, ಪಿರಮಿಡ್ ಮಾಸ್ಟರ್ ಆಗಿದ್ದೀರಿ ಅಂದರೆ ಈ ಪ್ರೋಸೆಸ್ ಅಲ್ಲಿ ಪ್ರತಿ ಒಂದು ವ್ಯಕ್ತಿ ಹೋಗಲೇಬೇಕು. ನಿಮ್ಮಲ್ಲಿ ಯಾವತ್ತಿಗೂ ಪ್ರಶ್ನೆ ಹಾಕುವ ಪ್ರವೃತ್ತಿ ಇರಲೇಬೇಕು. ಯಾಕೆ ನಾನು ಯಾಕೆ ಇಲ್ಲಿ ಹುಟ್ಟಿ ಬಂದೆ? ನಾನು ಯಾಕೆ ಇದೇ ಊರಲ್ಲಿ ಹುಟ್ಟಿದೆ? ನಾನು ಯಾಕೆ ಇದೇ ತರ ನನ್ನ ಜೀವನವನ್ನು ಆರಿಸ್ಕೊಂಡೆ? ನಾನು ಯಾಕೆ ಪತ್ರಿಸಾರ್ತಲ್ಲೇ ಧ್ಯಾನ ಕಲ್ತ್ಕೊಂಡೆ? ಇಂಥ ಒಂದು ಪ್ರಶ್ನೆಗಳು ನಿರಂತರ ನಿಮ್ಮೊಳಗೆ ಬರೋದಕ್ಕೆ ಸ್ಟಾರ್ಟ್ ಆಯ್ತಂದ್ರೆ ನಿಮ್ಮಲ್ಲಿ ಅನ್ವೇಷಣೆ ಮಾಡುವ ಪ್ರವೃತ್ತಿ ಬೆಳೆಯುತ್ತೆ. You start doing experiment and then you will be connected to your soul power. ಆತ್ಮಶಕ್ತಿ ಜೊತೆಗೆ ಒಂದಾಗ್ತೀರಿ, ಆತ್ಮಜ್ಞಾನವನ್ನು ಪಡ್ಕೊಂತೀರಿ, ಆತ್ಮಜ್ಞಾನದಿಂದ ಆತ್ಮಾನಂದ ಪಡ್ಕೊಂತೀರಿ. ಅಂತ ಒಂದು ಆತ್ಮಾನಂದ ಪಿರಮಿಡ್ ಮಾಸ್ಟರ್ಸ್ ಪ್ರತಿ ಒಬ್ಬರು ಹೊಂದಬೇಕು.
ಅದು ಹೊಂದಬೇಕಂದ್ರೆ ನೀವು ಅಭ್ಯಾಸ, ಸಾಧನೆ, ಅನುಭವ, ಅನ್ವೇಷಣ ಮತ್ತು ಆತ್ಮ ಶಕ್ತಿಯಿಂದ ಆತ್ಮಜ್ಞಾನವನ್ನು ಪಡಿತೀರಿ. ಥ್ಯಾಂಕ್ ಯು ಮಾಸ್ಟರ್ಸ್. ನನಗೆ ಈ ಸಮಯ ಕೊಟ್ಟಿದ್ದಕ್ಕೆ PSSM ಮೈಸೂರು ವಿನಯ್ ಸರ್, ನಮಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಎಲ್ಲ ಧ್ಯಾನಿಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.